ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ನಿನ್ನೆಯಿಂದ ತುಂಬಾ ಜನ ಕೇಳ್ತಾ ಇದ್ರಿ ಆಸ್ಪಿರೆಂಟ್ಸ್ ಏನು ಅಂತಂದ್ರೆ PC ನೋಟಿಫಿಕೇಶನ್ ಕುರಿತಾಗಿ ಅಂಡ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಪಟ್ಟಾಗೆ ನಿನ್ನೆ C&R ರೂಲ್ಸ್ ಅನ್ನ ಬಿಟ್ಟಿದ್ದಾರೆ. ಸೊ ಅದರಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ಮಾಡಿದ್ದಾರೆ ಅಂಡ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಏನೇನು ಅಂತೇಳಿ ಮಾಹಿತಿನ ತಿಳಿಸ್ತೀನಿ ಕ್ವಿಕ್ ಆಗಿ. ನೋಡಿ, ಈ ಹಿಂದೆ ತುಂಬಾ ದೊಡ್ಡ ಮಟ್ಟದ ಬೇಡಿಕೆ ಇದ್ದಂಥದ್ದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ನೇಮಕಾತಿಗೆ ಸಂಬಂಧಪಟ್ಟಾಗೆ ಕಾಯಂ ವಯೋಮಿತಿ ಸಡಿಲಿಕೆಯನ್ನು ಕೊಡಬೇಕು ಅನ್ನುವಂಥದ್ದು. ಅಂದರೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ರಾಜ್ಯದಲ್ಲಿ ಅತಿ ಕಡಿಮೆ ಇದೆ. ಸೊ 18 ಮಿನಿಮಮ್ ಏಜ್ ಇಂದ GMಗೆ 25 ಏಜ್ ಲಿಮಿಟ್ ಇರುವಂಥದ್ದು. ಆ್ಯಂಡ್ ನಿಮಗೆ ಗೊತ್ತಿದೆ OBC SC ST ಅವರಿಗೆಲ್ಲ 27 ವರ್ಷ ಇತ್ತು. ಸೊ ಅದನ್ನು ಎಕ್ಸ್ಟೆಂಡ್ ಮಾಡಿ ಅಂತೇಳಿ ಇತ್ತು, ಡಿಮ್ಯಾಂಡ್ ಇತ್ತು. ಸೊ ಅದಕ್ಕೆ ಈಗ ಸರ್ಕಾರ ನಿನ್ನೆ ಬಿಟ್ಟಿರುವಂಥ C&R ರೂಲಲ್ಲಿ ಒಂದು ಬದಲಾವಣೆಯನ್ನು ಮಾಡಿದೆ ಪ್ರಮುಖವಾಗಿ. ಏನು ಅಂತಂದರೆ, ಇಷ್ಟು ದಿನ ಏನು 25 ವರ್ಷ ವಯೋಮಿತಿ ಇತ್ತು GM ಕ್ಯಾಂಡಿಡೇಟ್ಸ್ಗಳಿಗೆ, ಅದನ್ನು 28 ವರ್ಷ ಮಾಡಿದೆ. ಅಂದರೆ 3 ವರ್ಷ ನಿಮಗೆ ವಯೋಮಿತಿಯನ್ನು ಹೆಚ್ಚಿಸಿದೆ. ಸೊ ಅದು ಸ್ವಾಗತಾರ್ಹವಾದಂಥದ್ದು. ಆ್ಯಂಡ್ OBCಗೆ 27 ಇದ್ದಂಥದ್ದು 30 ಮಾಡಿದೆ. ಸೊ ಈಗ ಇನ್ನೊಂದು ಡೌಟು ಎಲ್ಲ ಆಸ್ಪಿರೆಂಟ್ಸ್ಗಳದ್ದು ಏನು ಅಂತಂದರೆ, ಈ ಹಿಂದೆ ಒಂದು ಆದೇಶ ಬಂದಿತ್ತು 5 years ಏಜ್ ರಿಲ್ಯಾಕ್ಸೇಷನ್ ಫಾರ್ ಅಪ್ಕಮಿಂಗ್ ರೆಕ್ರೂಟ್ಮೆಂಟ್ಸ್. ಅಂದರೆ ಮುಂಬರುವ ನೇಮಕಾತಿಗಳಿಗೆ, ರಾಜ್ಯದ ನಾಗರಿಕ ಸಿವಿಲ್ ಸೇವಾ ನೇಮಕಾತಿಗಳಿಗೆ ಒಂದು 5 ವರ್ಷ ವಯೋಮಿತಿ ಸಡಿಲಿಕೆಯನ್ನು ಕೊಡಬೇಕು. ಕಾರಣ ನಿಮ್ಗೆ ಗೊತ್ತಿದೆ, ಕಳೆದ ಒಂದು 8-10 ವರ್ಷದಿಂದ ನೇಮಕಾತಿಗಳಿಲ್ಲ ಸರಿಯಾಗಿ. ಕೋವಿಡ್ ಆದಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲೂ ಕೂಡ ತುಂಬ ರೆಕ್ರೂಟ್ಮೆಂಟ್ ಆಗಿಲ್ಲ. ಸೊ ಅದಕ್ಕೆ 5 years ಏಜ್ ರಿಲ್ಯಾಕ್ಸೇಷನ್ ಕೊಡಬೇಕು ಅನ್ನುವಂಥದ್ದು. ಸೊ ಹಾಗಾಗಿ ತುಂಬ ಜನ ಆಗ ಕನ್ಫ್ಯೂಸ್ ಇದ್ರಿ, ಬೇರೆ ಬೇರೆ ನೇಮಕಾತಿಗಳದ್ದು ಓಕೆ, ಬಟ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇದು ಅಪ್ಲೈ ಆಗುತ್ತಂತ. ಸೊ ಆದಮೇಲೆ ಅದಕ್ಕೂ ಕೂಡ ಒಂದು ಆದೇಶ ಬಂತು, ನೀವು ನೋಡಿರ್ತೀರ ಅದನ್ನು. ಆ ಆದೇಶದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಇತ್ತು. ಸೊ ಈಗ ನಿನ್ನೆ ಬಿಟ್ಟಿರುವಂಥ C&R ರೂಲ್ಸ್ ಪ್ರಕಾರ ಹೋದರೆ ಈಗ ಏನು ಏಜ್ ಲಿಮಿಟ್ ಒಂದು ಬಾರಿಗೆ, ಸೊ ಪರ್ಮನೆಂಟಾಗಿ ಕಾಯಂ ವಯೋಮಿತಿಯನ್ನು 3 yearsಗೆ ಹೆಚ್ಚಿಗೆ ಮಾಡಿದ್ದಾರೆ. 5 years ಇತ್ತು, ಬಟ್ 3 years ಮಾಡಿದ್ದಾರೆ. ಪ್ಲಸ್ ಇದರ ಜೊತೆ ಏಜ್ ರಿಲ್ಯಾಕ್ಸೇಷನ್ 5 years ಕೊಟ್ಟರೆ ಎಷ್ಟಾಗುತ್ತೆ ಏಜ್ ಲಿಮಿಟ್ ಅಂತ ನಿಮಗೆ ಕ್ಯಾಲ್ಕುಲೇಷನ್ ಮಾಡ್ತೀರಾ ಅಂದ್ಕೊಳ್ತೀನಿ. ಈಗ 30 ಇದ್ದಿದ್ದು 35 ಆಗುತ್ತೆ, 28 ಇದ್ದಿದ್ದು 33 ಆಗುತ್ತೆ GMಗೆ, OBCಗೆ 35. ಸೊ ಇಷ್ಟು ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಇದು ಎಲ್ಲಿವರೆಗೂ ಅಂತಂದರೆ ಡಿಸೆಂಬರ್ 2027ರವರೆಗೆ ಏನೇನು ನೇಮಕಾತಿ ಆಗುತ್ತಲ್ಲ ಅಲ್ಲಿವರೆಗೂ ಮಾತ್ರ 5 years ಏಜ್ ರಿಲ್ಯಾಕ್ಸೇಷನ್. ಅದಾದಮೇಲೆ ಆ್ಯಸ್ ಇಟ್ ಈಸ್ ಈಗ ಏನು ಚೇಂಜ್ ಮಾಡಿದ್ದಾರೆ, ಈಗ ಏನಿದೆ ನೋಡಿ ನಿನ್ನೆ ಬಿಟ್ಟಂಥ C&R ರೂಲ್ಸಲ್ಲಿ ಅದೇ ಕಂಟಿನ್ಯೂ ಆಗುತ್ತೆ. ಬಟ್ ಈಗ ತುಂಬ ಜನಕ್ಕೆ ಒಂದು ಆಸೆ ಚಿಗುರೊಡೆದಿದೆ. ಇಷ್ಟು ದಿನ ತುಂಬ ಬೇಜಾರಲ್ಲಿದ್ರಿ, ಎಲ್ಲಿ ನಮಗೆ ಏಜ್ ಲಿಮಿಟ್ ಮುಗಿದು ಹೋಗ್ಬಿಡುತ್ತೋ, ಈಗ ನೇಮಕಾತಿ ಆಗಿಲ್ಲ ಅಂದರೆ ಅವಕಾಶ ಕೈ ತಪ್ಪುತ್ತೆ ಅಂತ. ನೋಡಿ, ಅವಕಾಶ ಕೈ ತಪ್ಪುವಂಥ ಸಾಧ್ಯತೆ ಇಲ್ಲ. ಹಾಗಾದರೆ ಇದು ಅಧಿಕೃತ ಯಾವಾಗ ಆಗುತ್ತೆ ಅಂತಂದರೆ, ಬಿಫೋರ್ ನೋಟಿಫಿಕೇಶನ್ ಇನ್ನೊಂದು ಅಧಿಕೃತವಾಗಿ ನಿಮಗೆ ಪ್ರಕಟಣೆ ಬರುತ್ತೆ. ಸೊ ಅದರಲ್ಲಿ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ ಈ 5 years ಆ್ಯಡ್ ಆಗುತ್ತೆ ಅಲ್ವ ಅಂತಂದರೆ. ನೋಡಿ, 80% ಆ್ಯಡ್ ಆದಂಗೆ, ಬಟ್ ಇನ್ನು 20% ಅಫಿಷಿಯಲ್ ಕನ್ಫರ್ಮೇಷನ್ ಬೇಕು. ಅಂದರೆ ಈ 5 years ಕೊಡ್ತಾರ ಅಥವಾ 2 ಕೊಡ್ತಾರ 3 ಕೊಡ್ತಾರ ಅನ್ನೋಂಥದ್ದು ಅದು ಕನ್ಫರ್ಮ್ ಆಗಬೇಕು. ಅದನ್ನು ಬಿಟ್ಟರೆ ಇನ್ನು ಈಗ ಕಾಯಂಗೊಳಿಸಿರುವುದಂತೂ ಬಹುತೇಕ ಖಚಿತ ಆಗಿದೆ. ಅದ್ರ ಜೊತೆ KSRPದು ಕೂಡ ಹೈಟ್ ಕಮ್ಮಿ ಮಾಡಿಸಿ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಅದು ಸದ್ಯಕ್ಕೆ ಪಾಸಿಬಲ್ ಇದೆಯಾ ಅಲ್ವಂಥದ್ದು ನೋಡಬೇಕು. ಆ್ಯಂಡ್ ಇದು ಎಜುಕೇಷನಲ್ ಕ್ವಾಲಿಫಿಕೇಷನ್, ಸೊ ನಿಮ್ಮ ಶೈಕ್ಷಣಿಕ ಒಂದು ಏನು ಬದಲಾವಣೆ, ಅದು ಒಂದು ಬದಲಾವಣೆ ಮಾಡಿದ್ದಾರೆ. ಅಂದರೆ ನಿಮ್ಮದು ಈ ಹಿಂದೆ SLC ಮೇಲೆ PC ಸಿವಿಲ್ CR KSRPಗೆ ಅರ್ಜಿಯನ್ನು ಹಾಕ್ಬೋದಿತ್ತು. ಈಗ PUC ಕಂಪಲ್ಸರಿ ಆಗಿರಬೇಕು. PUC ಆದರೆ ಮಾತ್ರ, PUC ಕಂಪ್ಲೀಟ್ ಆದವ್ರು ಮಾತ್ರ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ SLC ಇನ್ನು ಮುಂದೆ ಇರಲ್ಲ. ಆ್ಯಂಡ್ ಇನ್ನೊಂದು ಬದಲಾವಣೆ ಅಂತಂದರೆ ಹೈಟ್ದೊಂದು ಬದಲಾವಣೆ ಮಾಡಿದ್ದಾರೆ. ಅದು 172 ಇದ್ದಿದ್ದು 169 ಅದು ಮಾಡಿದ್ದಾರೆ. ಸೊ ಎರಡೂ ಬಿಟ್ಟರೆ ಹೆಚ್ಚಿನ ಬದಲಾವಣೆ ಏನು ಆಗಿಲ್ಲ. ಆಯಿತಾ. ಇನ್ನು ಸಿವಿಲ್ DR CR KSRP ಯಾವುದೇ ಟಾರ್ಗೆಟ್ ಮಾಡಿ ನೀವು ಓದ್ತಾ ಇದ್ರೂ ಕೂಡ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ. ನೋಟಿಫಿಕೇಷನ್ ಏನೋ ಇನ್ನೂ ಪಾಸಿಬಲ್ ಇದೆ, ಇನ್ನು ಕೆಲವೇ ದಿನಗಳಲ್ಲಿ ಪಾಸಿಬಲ್ ಇದೆ. ಸೊ ಅದಕ್ಕೆ ಈಗ ತಯಾರಿ ಕೂಡ ನಡೀತಾ ಇದೆ ಅನ್ನೋಂಥದ್ದು ಗೊತ್ತಾಗಿದೆ. ನೋಡಿ, ಈ ನೇಮಕಾತಿಗೆ 5 years ಏಜ್ ರಿಲ್ಯಾಕ್ಸೇಷನ್ ಕೊಟ್ಟುಬಿಟ್ರೆ, ಕನ್ಫರ್ಮ್ ಆಗಿಬಿಟ್ರೆ ಅದೊಂದು ಇನ್ನು ತುಂಬ ಜನ ಆಸ್ಪಿರೆಂಟ್ಸ್ಗಳಿಗೆ ಖುಷಿ ಆಗುತ್ತೆ. ಬಟ್ ಕಾಂಪಿಟೇಷನ್ ವೆರಿ ಹೈ ಇರುತ್ತೆ. ಪ್ರತಿ ಬಾರಿ ಅಂತ ಈ ಬಾರಿ ಕಾಂಪಿಟೇಷನ್ ಇರಲ್ಲ. ಯಾಕಂದರೆ ಇಷ್ಟು ಏಜ್ ರಿಲ್ಯಾಕ್ಸೇಷನ್ ಸಿಕ್ಕ ಮೇಲೆ ತುಂಬ ಜನ ಬರೀತಾರೆ ಈ ಬಾರಿ ಪರೀಕ್ಷೆನ, ಅಪ್ಲಿಕೇಶನ್ ಡಬಲ್ ಆಗುತ್ತೆ. ಸೊ ದಯವಿಟ್ಟು ಹೆಚ್ಚಿನ ಮಟ್ಟದಲ್ಲಿ ಪ್ರಿಪ್ರೇಷನ್ ಮಾಡಿ. ಆಯಿತಾ. ಇನ್ನೊಂದು ನೇಮಕಾತಿಯನ್ನು KA ಅವರು ಕೊಡ್ತಾರೆ ಅನ್ನುವಂಥದ್ದು ಅದಿನ್ನೂ ಕನ್ಫರ್ಮ್ ಇಲ್ಲ. KSP ರೀತಿಯೇ ಇನ್ನೊಂದು ಯಾವುದೋ ಬೋರ್ಡ್ ಮಾಡ್ತಾರಂತೆ. ಸೊ ಅದಕ್ಕೆ ಸಪ್ರೇಟಾಗಿ ನೇಮಕಾತಿ
ಮಾಡೋಕ್ಕೆ ಕೊಡ್ತಾರಂತೆ ಅಂತೆಲ್ಲ ಸಚಿವರು ಹೇಳಿದಂಥದ್ದು, ಗೃಹ ಸಚಿವರು. ಸೊ ಹಾಗಾದರೆ ಹಾಗೆ KA ಕೊಟ್ಟರೆ ಗೊತ್ತಿದೆ ನಿಮ್ಮ ಕತೆ, PSI ಎಕ್ಸಾಮ್ ನೋಡಿದ್ದೀರಾ. ಸೊ ಅದಕ್ಕೆ ಪ್ರಿಪ್ರೇಷನ್ ವೆರಿ ಹೈ ಲೆವೆಲಲ್ಲಿ ಮಾಡಬೇಕಾಗುತ್ತೆ. ಕಾಂಪಿಟೇಷನ್ ವೆರಿ ಹೈ. ಇದೊಂದೇ ನೋಟಿಫಿಕೇಶನ್ ಅಲ್ಲ, ಮುಂಬರುವ ಎಲ್ಲ ನೇಮಕಾತಿಗಳಿಗೂ ಕೂಡ 5 years ಏಜ್ ರಿಲ್ಯಾಕ್ಸೇಷನ್ ಇರೋದ್ರಿಂದ ಕಾಂಪಿಟೇಷನ್ ವೆರಿ ಹೈ ಇರುತ್ತೆ. ಸೊ ನೋಡಿ, PUC ಕ್ವಾಲಿಫಿಕೇಷನ್ ಇದೆ, ಅದು ಒಂದು ರೀತಿ ಬೆಟರ್. ಯಾಕಂದರೆ ಇಷ್ಟೊಂದು ಏಜ್ ಎಕ್ಸ್ಟೆಂಡ್ ಮಾಡಿದ ಮೇಲೆ ಕೊಡಬೇಕಾಗಿದ್ದಂಥದ್ದು. ಆಯಿತಾ. ನೆಕ್ಸ್ಟು ಇದಕ್ಕೆ ಕುರಿತಂತೆ ತುಂಬ ಪ್ರಶ್ನೆಗಳು ನಿನ್ನೆಯಿಂದ ಬಂದಿದ್ವು ನನಗೆ. ಸೊ ಬೆಳಗ್ಗೆ ಕೂಡ ನಾನು ಇದನ್ನು ಫಸ್ಟು ಟೆಲಿಗ್ರಾಮಲ್ಲಿ ಹಂಚ್ಕೊಂಡೆ, ಆಮೇಲೆ ಮಾಹಿತಿ ಎಲ್ಲ ಕಡೆ ವೇಗವಾಗಿ ವೈರಲ್ ಆಯಿತು, ನೋಡಿದ್ದೀರಾ. ಫಸ್ಟ್ ಬ್ರೇಕ್ ಮಾಡಿದ್ದು ನಾವು ಟೆಲಿಗ್ರಾಮಲ್ಲಿ ಅದನ್ನು ಹಾಕಿದ್ವಿ, ಆಮೇಲೆ ವೈರಲ್ ಆಯಿತು. ಸೊ ಈಗ ಸಂಜೆ ನಾನು ವಿಡಿಯೋ ಮೂಲಕ ಮಾಹಿತಿ ಹಂಚ್ಕೊಳ್ತಿದ್ದೀನಿ. ಯಾಕೆ ಅಂತಂದರೆ ತುಂಬ ಕೇಳ್ತಾ ಇದ್ರಿ ಆಸ್ಪಿರೆಂಟ್ಸ್, ಮೆಸೇಜ್ ಕೂಡ ಮಾಡಿದ್ರಿ. ಒಂದು ಬಾರಿಗೆ 5 years ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ, ಬಟ್ ಕಾಯಂ ಆಗಿ ನಿಮಗೆ 3 ವರ್ಷ ವಯೋಮಿತಿಯನ್ನು ಹೆಚ್ಚಳಗೊಳಿಸಿದ್ದಾರೆ ಪೊಲೀಸ್ ನೇಮಕಾತಿಯಲ್ಲಿ. ಬಟ್ ಆ 5 ವರ್ಷದ ಏಜ್ ರಿಲ್ಯಾಕ್ಸೇಷನನ್ನು ಕೂಡ ಕಂಪ್ಲೀಟಾಗಿ ಆ್ಯಡ್ ಮಾಡಿದರೆ ಇಟ್ಸ್ ಬೆಟರ್. ಆ್ಯಡ್ ಮಾಡ್ತಾರೆ, 100% ನಂಬಿಕೆ ಇದೆ. ಅದಕ್ಕೆ ಅಧಿಕೃತವಾಗಿ ಬಿಫೋರ್ ನೋಟಿಫಿಕೇಷನ್ ಒಂದು ನಿಮಗೆ ಪ್ರಕಟಣೆ ಕೂಡ ಬರುತ್ತೆ. ಇನ್ನು ಎಲ್ಲ ನೋಟಿಫಿಕೇಷನಲ್ಲೇ ನಿಮಗೆ ಅದು ಕ್ಲಾರಿಫಿಕೇಷನ್ ಸಿಕ್ಕಿಬಿಡುತ್ತೆ, ಡೌಟೇ ಬೇಡ. ಇನ್ನು ಯಾರು PC ಎಕ್ಸಾಮ್ಗೆ ಓದ್ತಾ ಇದ್ದೀರಾ ನೋಡಿ, ನಾನು ಹೇಳಿದ್ನಲ್ಲ ಕಾಂಪಿಟೇಷನ್ ವೆರಿ ಹೈ. ಸೊ ಅಪ್ಲಿಕೇಶನ್ ಆಲ್ಮೋಸ್ಟ್ ಡಬಲ್ ಆಗುತ್ತೆ. ಸೊ ಹೆಚ್ಚಿನ ಮಟ್ಟದಲ್ಲಿ ನಿಮ್ಮ ಒಂದು ಏನಿದೆ ದೈಹಿಕ ಪರೀಕ್ಷೆ ಸಿದ್ಧತೆ ಆಗಿರ್ಬೋದು ಎಲ್ಲವನ್ನ ಮಾಡಿ. ಇನ್ನೊಂದು 1:2 ಸೆಲೆಕ್ಷನ್ ಅದು ಕೂಡ ಮಾಡಿದ್ದಾರೆ. ಅಂದರೆ ಈ ಹಿಂದೆ ಮೆಡಿಕಲ್ ಅಲ್ಲಿ ಯಾರು ಹೋಗ್ತಾ ಇದ್ರಿ 1:1 ತೊಗೊಳ್ತಾಯಿದ್ರು, ಅದು 1:2 ಏನೋ ಮಾಡಿದ್ದಾರೆ ಈಗ ಸೆಲೆಕ್ಷನ್ ರೇಷಿಯೋ. ಅದೊಂದು ಬದಲಾವಣೆ ಆಗಿದೆ. ಅದನ್ನು ನೋಡ್ಕೊಳ್ಳಿ ನೀಟಾಗಿ. ಸ್ಟ್ಯಾಂಡರ್ಡ್ ರೂಲ್ಸ್ದು ತುಂಬ ಟೆಲಿಗ್ರಾಮಲ್ಲಿ ಇದೆ PDF. ಸೊ ಕ್ಲೀನಾಗಿ ಅಬ್ಸರ್ವ್ ಮಾಡಿ ಅದನ್ನು, ಏನೇನು ಬೇಕು, ದೈಹಿಕ ಪರೀಕ್ಷೆದು ಏನೇನಿದೆ, ನ್ಯೂನ್ಯತೆಗಳು ಏನಿರಬಾರ್ದು ಎಲ್ಲವೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಕ್ಲೀನಾಗಿ ಅದನ್ನು ಓದ್ಕೊಂಡು ಎಲ್ಲ ಮಾಡಿ ಸಿದ್ಧತೆ ಆರಂಭಿಸಿ. ನೋಟಿಫಿಕೇಷನ್ ವಿಷಯವಾಗಿ 24ನೇ ತಾರೀಕು ಒಳ ಮೀಸಲಾತಿದು ಕ್ಯಾಬಿನೆಟ್ ಸಭೆ ಇದೆ. ಸೊ ಅವತ್ತು ಆಲ್ಮೋಸ್ಟ್ ಅಂತಿಮ ಆಗುವಂಥ ಸಾಧ್ಯತೆ ಇದೆ. ಯಾಕೆ ಅಂತಂದರೆ ನಿನ್ನೆ ಮತ್ತೆ ಸಚಿವರಾದಂಥ ಆಂಜನೇಯ ಅವರು ಕೃಷಿ ಅಧಿಕಾರಿ ನೇಮಕಾತಿ ವಿರುದ್ಧ ಈಗ ಹೋಗಿದ್ದಾರೆ. ಅದನ್ನು ಮಾಡೋ ಹಾಗಿಲ್ಲ, ಒಳ ಮೀಸಲಾತಿ ಮಾಡಿದೆ ಅಂತ ತುಂಬ ಅಬ್ಜೆಕ್ಷನ್ ಇದೆ. ವಿತೌಟ್ ಇಂಟರ್ನಲ್ ರಿಸರ್ವೇಷನ್ ಮಾಡೋದಕ್ಕೆ ತುಂಬ ಅಬ್ಜೆಕ್ಷನ್ ಇದೆ. ಸೊ ಅದಕ್ಕೆ ಸರ್ಕಾರ ಒಂದು ಸೂಕ್ಷ್ಮ ಮತ್ತು ಗಂಭೀರವಾದಂಥ ನಿರ್ಧಾರವನ್ನು ಈ ವಿಷಯದಲ್ಲಿ 24ನೇ ತಾರೀಕಿನ ಕ್ಯಾಬಿನೆಟ್ ಸಭೆಯಲ್ಲಿ ತೆಗೆದುಕೊಳ್ಳಲೇಬೇಕು. ಇಲ್ಲದ ಹೊರತು ಎರಡೂ ಕಡೆ ಹೋರಾಟ ಜಾಸ್ತಿ ಆಗುತ್ತೆ. ಒಂದು ಒಳ ಮೀಸಲಾತಿ ಹೋರಾಟ, ಇನ್ನೊಂದು ಆಸ್ಪಿರೆಂಟ್ಸ್ಗಳ ಹೋರಾಟ. ಎರಡನ್ನೂ ಸರ್ಕಾರ ನಿಭಾಯಿಸುವುದು ತುಂಬ ಕಷ್ಟ ಇದೆ. ಈಗಾಗಲೇ ಹೋರಾಟಕ್ಕೆ ಅವಕಾಶಗಳೇ ಕೊಡ್ತಾ ಇಲ್ಲ. ಪರ್ಮಿಷನ್ ಕೇಳಿದರೆ ಕ್ಯಾನ್ಸಲ್ ಮಾಡ್ತಿದ್ದಾರೆ. ಸೊ ನೋಡಿ, ಸರ್ಕಾರದ ನಿರ್ಧಾರದ ನಂತರ ನಾವು ಯೋಚಿಸ್ತೀವಿ ಅನ್ನೋದಕ್ಕಿಂತ ಮೊದಲು ತಯಾರಿಯನ್ನು ಸೀರಿಯಸ್ ಆಗಿ ತಗೊಳ್ಳಿ. ಅವಕಾಶ ಮತ್ತೆ ಇಷ್ಟು ಅವಕಾಶ ಮತ್ತೆ ನಿಮ್ಗೆ ಇನ್ನೂ 5 years ಸಿಗುತ್ತೆ ಅಲ್ವೋ ಗೊತ್ತಿಲ್ಲ. ಸೊ ಡೋಂಟ್ ರಿಗ್ರೆಟ್, ಆಮೇಲೆ ರಿಗ್ರೆಟ್ ಮಾಡ್ಕೊಳ್ಬೇಡಿ. ಚೆನ್ನಾಗಿ ಓದಿ. ಧನ್ಯವಾದಗಳು.